ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಇವತ್ತಿನ ದಿನದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನೇ ಸತ್ಯದೇವರು, ನಿತ್ಯ ಜೀವ. 1 ಯೋಹನ 5:20 ವಾಕ್ಯ. ಕ್ರಿಸ್ತನೇ ನಿರಂತರ ಸ್ತುತಿ ಹೊಂದತಕ್ಕ ದೇವರು, ಆಮೇನ್. ರೋಮನ್ಸ್ 9:5 ಸ್ಪಷ್ಟವಾಗಿ ಹೇಳ್ತದೆ. ಕಳೆದ ಸಂಚಿಕೆಯಲ್ಲಿ ನಾವು ಪರಲೋಕ ಮತ್ತು ದೇವರ ರಾಜ್ಯ ಏನೆಂಬುದನ್ನು ಸ್ವಲ್ಪ ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ್ದೇವೆ. ಹಿಬ್ರುವಲ್ಲಿ ಪರಲೋಕಕ್ಕೆ ವರ್ಡ್ ಯೂಸ್ ಮಾಡಿದ್ದಾರೆ, ಅದು ಶಮಾಯಿಮ್ ಆಗಿದೆ. ಶಮಾಯಿಮ್ ಅಂತ ಹೇಳುವಾಗ 1ನೇ ಆಕಾಶ, 2ನೇ ಆಕಾಶ ಮತ್ತೆ ಇನ್ವಿಸಿಬಲ್ ಹೆವೆನ್ ಅಂದ್ರೆ ಪರಲೋಕ ಅಂತೇಳಿ ನಾವು ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ. ಅದೇ ಗ್ರೀಕ್ ಅಲ್ಲಿ ನಾವು ಧ್ಯಾನಿಸಿದ ವಿಷಯವಾಗಿದೆ. ಅದೇ ಹೆವೆನ್ಗೆ, ಆಕಾಶಕ್ಕೆ ವರ್ಡ್ ಯೂಸ್ ಆಗಿದೆ. ಉರನೋಸ್ ಅಂತೇಳಿ ಹೇಳಿದ್ದಾರೆ. ಉರನೋಸ್ ಅಂತ ಹೇಳಿದ್ರೆ 1ನೇ ಆಕಾಶ, 2ನೇ ಆಕಾಶ ಮತ್ತೆ ಪರಲೋಕ. ಮತ್ತೆ ಅದರಲ್ಲಿ ಇನ್ನೊಂದು ಆಡ್ ಆಗಿದೆ, ಅದು ಪರಲೋಕ ರಾಜ್ಯ. ನಾವು ಧ್ಯಾನಿಸಿದೆವು ದಾನಿಯೇಲ 2:44 ವಾಕ್ಯದಲ್ಲಿ ದೇವರು ಒಂದು ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆ ರಾಜ್ಯಕ್ಕೂ ಕೂಡ ಗ್ರೀಕ್ ಅಲ್ಲಿ ಉರನೋಸ್ ಅಂತೇಳಿ ವರ್ಡ್ ಉಲ್ಲೇಖವಾಗಿದೆ. ಉರನೋಸ್ ಅಂತ ಹೇಳಿದ್ರೆ ದೇವರ ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ. ಮತ್ತೆ ಪ್ರಕಟಣೆ ಏನಿದೆ ಅಲ್ಲಿ ನಾವು ಓದುವಾಗ ಅಲ್ಲೆಲ್ಲ ಯೋಹಾನನಿಗೆ ದೇವರೇನು ತೋರಿಸಿದ್ದಾನೆ, ಆ ಮುಂದೆ ಆಗುವ ಸಂಗತಿಗಳು, ಅದು ಉರನೋಸ್ ಅಂದರೆ ದೇವರ ರಾಜ್ಯದ ಬಗ್ಗೆ ಆತನು ಉಲ್ಲೇಖಿಸಿದ್ದಾನೆ ಅಲ್ಲಿ. ಸೊ ಅದಕ್ಕೆ ನಾವು ಕೆಲವೊಂದು ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಇವತ್ತು ನಾವು ಅದರಲ್ಲಿ ಕಂಟಿನ್ಯೂಯೇಷನ್ ಆಗಿ ಇನ್ನೊಂದು ವಾಕ್ಯವನ್ನು ಧ್ಯಾನಿಸುವ. ಮತ್ತಾಯ 28:18 ವಾಕ್ಯವು ಈ ತರ ಹೇಳ್ತದೆ ನೋಡಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಇಲ್ಲಿ ನಾವು ಧ್ಯಾನಿಸುವ ವಿಷಯ ಏನಂತ ಹೇಳಿದ್ರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಈ ವಾಕ್ಯವನ್ನು ನಾವು ನಾರ್ಮಲಿ ಓದುವಾಗ ಎಲ್ಲರೂ ಥಿಂಕ್ ಮಾಡುವುದೇನು, ಆ ಥರ್ಡ್ ಹೆವೆನ್ ಏನಿದೆ ಅದರಲ್ಲಿ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತೇಳಿ. ಆಕ್ಚುಲಿ ಇದು ಥರ್ಡ್ ಹೆವೆನ್ ಅಲ್ಲ. ಇಲ್ಲಿ ಪರಲೋಕ ಅಂತೇಳಿ ಏನು ಉಲ್ಲೇಖವಾಗಿದೆ, ನಾವೇನು ಧ್ಯಾನಿಸಿದ್ದೆವು ಉರನೋಸ್ ಗ್ರೀಕ್ ವರ್ಡ್ ಏನಿದೆ, ಇದು ಇಲ್ಲಿ ಪರಲೋಕ ಅಂತೇಳಿ ಯೇಸು ಉಲ್ಲೇಖಿಸುತ್ತಿದ್ದಾರೆ ದೇವರ ರಾಜ್ಯದ ಬಗ್ಗೆ. ಲೂಕ 17:20-21 ನಲ್ಲಿ ನಾವೇನು ವಾಕ್ಯ ಧ್ಯಾನಿಸಿದ್ದೇವಲ್ಲ, ಪರಲೋಕ ರಾಜ್ಯವು ನಮ್ಮ ಒಳಗಿದೆ. ಇಲ್ಲಿ ಯೇಸು ಕ್ರಿಸ್ತರು ಅದೇ ಉಲ್ಲೇಖಿಸುತ್ತಾ ಇದ್ದಾರೆ. ಪರಲೋಕದಲ್ಲಿ ಅಂತ ಹೇಳಿದರೆ ದೇವರ ರಾಜ್ಯದಲ್ಲಿ ಮತ್ತೆ ಭೂಲೋಕದಲ್ಲಿ. ಇಲ್ಲಿ ಭೂಲೋಕ ಅಂತ ಹೇಳುವಾಗ ಹೇಗೇನ ಇದು ವೈಕಮೋನಸ್ ಅಲ್ಲ, ಅಂದ್ರೆ ವೈಕಮೋನ್ ಅಂತ ಹೇಳಿದ್ರೆ ಓಲ್ ವರ್ಲ್ಡ್ ಅಂತೇಳಿ ಅಲ್ಲ. ಇಲ್ಲಿ ಭೂಲೋಕ ಅಂತ ಹೇಳಿರುವಾಗ ಆ ದೇವರ ರಾಜ್ಯದಲ್ಲಿ, ಆ ಭೂಮಿಯಲ್ಲಿ ಇಸ್ರೇಲ್ ದೇಶವನ್ನು ಸೂಚಿಸುವಂತದ್ದಾಗಿದೆ. ಸೊ ಅದಕ್ಕೆ ಪರಲೋಕ ಅಂತ ಹೇಳುವಾಗ ದೇವರ ರಾಜ್ಯ ವಿಸಿಬಲ್ ಆಗಿ ಯಾವಾಗ ಈ ಲೋಕದಲ್ಲಿ ಸ್ಥಾಪಿಸಲ್ಪಡುತ್ತದೋ, ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ, ಯಾವಾಗ ಯೇಸು ಕ್ರಿಸ್ತರು ಪುನಃ 2ನೇ ಬರೋಣದಲ್ಲಿ ಬರ್ತಾರೆ, ನಾವೆಲ್ಲ ಬಾಹ್ಯಾಕಾಶದಲ್ಲಿ ಯೇಸು ಕ್ರಿಸ್ತನಿಗೆ ಒಂದಾಗ್ತೇವೆ. ಮತ್ತೆ ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತನ ರಾಜ್ಯವೇನಿದೆ ಅದು ಇಸ್ರೇಲ್ ಅಂದ್ರೆ ದಾವೀದನ ಸಿಂಹಾಸನದಲ್ಲಿ. ದಾವೀದನ ಸಿಂಹಾಸನ ಅಂತ ಹೇಳುವಾಗ ಓನ್ಲಿ ಆ ಸಿಂಹಾಸನ ಅಲ್ಲ, ದಾವೀದನ ರಾಜ್ಯಭಾರ ನಡೆಯುತ್ತಿದ್ದದಲ್ಲಿ ಇಸ್ರೇಲ್ ಅಲ್ಲಿ. ಸೊ ಇಸ್ರೇಲ್ ಅಲ್ಲಿ ದೇವರು ಆತನ ರಾಜ್ಯವನ್ನು ಅಂದ್ರೆ ಪರಲೋಕವನ್ನು ಆತನಲ್ಲಿ ಸ್ಥಾಪಿಸಿದ್ದಾನೆ. ಇದನ್ನೇ ಮತ್ತಾಯ 28:18 ಆತನ ಪುನರುತ್ಥಾನ ಆದ ಮೇಲೆ ಆತನ ಶಿಷ್ಯಂದರಿಗೆ ಸಿಕ್ಕಿ ಅವರಿಗೆ ಹೇಳಿದ್ದೇನಂತ ಹೇಳಿದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಇವಾಗ ಒಂದು ಕ್ವಶನ್ ಆಗಿ ಬರ್ತದೆ ಇಲ್ಲಿ, ಪರಲೋಕದಲ್ಲಿ ಅಧಿಕಾರ ಯೇಸು ಕ್ರಿಸ್ತನಿಗೆ ಯಾಕೆ ಕೊಡಲ್ಪಡುವುದು, ಯಾಕೆ ಅಂತ ಹೇಳಿದರೆ ನಾವು ಸ್ವಲ್ಪ ವಾಕ್ಯ ಭಾಗದಲ್ಲಿ ಧ್ಯಾನಿಸುವುದಾದರೆ ನೋಡಿ, ಈ ಎಲ್ಲಾ ರಾಜ್ಯವೇನಿತ್ತು ಆದಾಮನಲ್ಲಿತ್ತು. ದೇವರು ಏನ್ ಮಾಡಿದರೋ ಆದಾಮನನ್ನು ಉಂಟು ಮಾಡಿ, ನಾವು ಆದಿಕಾಂಡ 1:26, 1:28 ಓದುವಾಗ ಅಲ್ಲಿ ವಾಕ್ಯವೇನಿರ್ತದೆ, ಆತನು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿ ಅವರಿಗೆ ಎಲ್ಲಾ ಭೂಮಿಯ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದನು. ಅಂದ್ರೆ ಆ ಆದಾಮನಿಗೆ ಎಲ್ಲಾ ಅಧಿಕಾರವನ್ನು ದೇವರು ಕೊಟ್ಟಿದ್ದನು ಆಳ್ವಿಕೆ ನಡೆಸುವುದಕ್ಕೋಸ್ಕರವಾಗಿ. ಬಟ್ ಆತನು ಆ ಮಾಡಿದಂತ ಆ ಒಂದು ಡಿಸ್ಒಬೇ ಏನಿದೆ, ದೇವರ ವಾಕ್ಯಕ್ಕೆ ಏನು ಅವಿಧೇಯತೆಯನ್ನು ಆತನು ತೋರಿಸ್ತಾನೋ ಅದರಿಂದಾಗಿ ಆತನ ಎಲ್ಲಾ ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. ಅಂದ್ರೆ ನಾವು ಆದಿಕಾಂಡ 2:16-17 ವಾಕ್ಯವನ್ನು ಓದುವಾಗ ಅಲ್ಲಿ ದೇವರು ಒಂದು ಆಜ್ಞೆಯನ್ನು ಆದಾಮನಿಗೆ ಇಟ್ಟಿದ್ದನು. ಆ ಆಜ್ಞೆ ಏನಾಗಿತ್ತು, ನೀನು ಎಲ್ಲವನ್ನು ಮಾಡಲು ದೇವರು ಆತನಿಗೆ ಅಧಿಕಾರ ಕೊಟ್ಟಿದ್ದವರು. ಬಟ್ ಅಲ್ಲಿ ಒಂದು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಒಂದು ಮರವನ್ನು ದೇವರು ಇಟ್ಟಿದ್ದರು. ದೇವರಲ್ಲಿ ಹೇಳಿದ್ರು ಇದರ ಫಲವನ್ನು ನೀನು ತಿನ್ನಬಾರದಂತೇಳಿ. ಬಟ್ ಸೈತಾನ ಏನ್ ಮಾಡ್ತಾನೆ, ಅದೇ ವಾಕ್ಯವನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಆತನಲ್ಲಿ ಬೀಳಿಸ್ತಾನೆ. ಮತ್ತೆ ಆದಾಮನಿಗೆ ಕೊಟ್ಟ ಎಲ್ಲಾ ಅಧಿಕಾರವನ್ನು ಆತನ ಸೈತಾನ ಏನ್ ಮಾಡ್ತಾನೆ, ತನ್ನದಾಗಿಸಿಕೊಳ್ಳುತ್ತಾನೆ. ಇದೇ ನಮಗೆ ನಾವು ಮತ್ತಾಯ 4:8-9-10 ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ, ಯೇಸು ಕ್ರಿಸ್ತನಿಗೆ ಆ ಸೈತಾನನು ಅದೇ ಆಫರ್ ಮಾಡುವಂತದ್ದನ್ನು. ಯಾಕೆಂದ್ರೆ ಅಲ್ಲಿ 3 ರೀತಿಯ ಟೆಂಪ್ಟೇಷನ್. ಯಾರಿಗೆ ಆಗುದು ಟೆಂಪ್ಟೇಷನ್? ದೇವರಿಗೆ ಆಗುದು, ಬಟ್ ಮನುಷ್ಯ ಕುಮಾರನಿಗೆ ಆಗುದು. ದೇವರು ಮನುಷ್ಯ ಕುಮಾರನಾಗಿ ಅಲ್ಲಿರುವಾಗ ಆ ಸೈತಾನನು ಬಂದು 3 ವಿಧವಾದ ಟೆಂಪ್ಟೇಷನ್ ಅಲ್ಲಿ ದೇವರಿಗೆ ಕೊಡ್ತಾರೆ. ಆ ಟೆಂಪ್ಟೇಷನ್ ಅಲ್ಲಿ ಲಾಸ್ಟ್ ಟೆಂಪ್ಟೇಷನ್ ಏನಾಗಿತ್ತು, ನೀನು ನನಗೆ ಅಡ್ಡ ಬಿದ್ದರೆ
ನಾನು ಈ ಎಲ್ಲ ಅಧಿಕಾರ ನನ್ನಲ್ಲಿ ಏನಿದೆ ಅದನ್ನು ನಾನು ನಿನಗೆ ರಿಟರ್ನ್ ಕೊಡ್ತೇನೆ ಅಂತೇಳಿ ಅಲ್ಲಿ ಸೈತಾನನು ಯೇಸು ಕ್ರಿಸ್ತನಿಗೆ ಆತನಲ್ಲಿ ಚಾಲೆಂಜ್ ಮಾಡೋದನ್ನು ನಮಗೆ ಓದಲಿಕ್ಕೆ ಸಿಗ್ತದೆ. ಮತ್ತೆ 4, 8, 9, 10ನೇ ವಾಕ್ಯದಲ್ಲಿ ನಾವು ಓದುವಾಗ, ಬಟ್ ಆ 10ನೇ ವಾಕ್ಯ ಏನಿದೆ ನೋಡಿ, ಅಲ್ಲಿ ಯೇಸು ಕ್ರಿಸ್ತರು ಹೇಳುವಂತದ್ದೇನು ಸೈತಾನನಿಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಮತ್ತೆ 4, 8ರಿಂದ ನಾನು ಓದ್ತೇನೆ ನೋಡಿ. ವಾಕ್ಯ ಈ ತರ ಹೇಳ್ತದೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂದು ಬರೆದಿದೆ ಎಂದು ಹೇಳಿದನು. ಇಲ್ಲಿ ನೋಡಿ, ಸೈತಾನನು ಎಷ್ಟೊಂದು ಧೈರ್ಯದಿಂದ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ, ಎಲ್ಲಾ ಅಧಿಕಾರ ನನ್ನಲ್ಲಿದೆ, ನೀನು ಒಂದು ವೇಳೆ ನನಗೆ ಅಡ್ಡ ಬೀಳುವುದಾದರೆ ನಾನೆಲ್ಲವನ್ನು ನಿನಗೆ ಕೊಡುತ್ತೇನೆ ಅಂತೇಳಿ. ಅಂದ್ರೆ ಏನು, ಅಲ್ಲಿ ಕೂಡ ದೇವರನ್ನು ಆತನು ಆ ಒಂದು ಟೆಂಪ್ಟೇಷನ್ ಅಲ್ಲಿ ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಸೈತಾನನು ಆತನಿಗೆ ವಿಷಯ ಗೊತ್ತಿರಲಿಲ್ಲ, ಆ ದೇಹದ ಒಳಗೆ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಸರ್ವಶಕ್ತನಾದ ಆತ್ಮ ಸ್ವರೂಪನಾದ ದೇವರೇ ಆ ದೇಹದೊಳಗೆ ಇದ್ದಾನೆ ಅಂತೇಳಿ ಆತನಿಗೆ ಗೊತ್ತಿಲ್ಲ. ಅದಕ್ಕೆ ಆತನ ವಾಕ್ಯದ ಮುಖಾಂತರವಾಗಿ ಅಲ್ಲಿ ದೇವರಿಗೆ ಟೆಂಪ್ಟೇಷನ್ ಮಾಡೋದು ನಮಗೆ ಓದಲಿಕ್ಕೆ ಸಿಗ್ತದೆ. ಬಟ್ ಅದರ ಪರಿಣಾಮ ಏನಾಗ್ತದೆ, ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಆತನಿಗೆ ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು. ಇಲ್ಲಿ ಸ್ಪಷ್ಟವಾಗಿ ನೋಡಿ ದೇವರು ಹೇಳಿದ್ದಾರೆ, ನಿನ್ನ ದೇವರಾಗಿರುವ ಕರ್ತನಿಗೆ. ಕರ್ತ ಯಾರು? ಇವಾಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನೇ ಕರ್ತ. ಬಟ್ ಆತನ ಇಲ್ಲಿ ಹೇಳುವುದಿಲ್ಲ ನನಗೆ ಅಡ್ಡ ಬಿದ್ದು ಅಂತ ಹೇಳಿ ಹೇಳುವುದಿಲ್ಲ. ಯಾಕೆಂತ ಹೇಳಿದ್ರೆ ದೇವರು ಮನುಷ್ಯ ಕುಮಾರನಾಗಿ ಸೈತಾನ ಹತ್ರ ಮಾತಾಡ್ತಾ ಇದ್ದಾರೆ. ಅದೇ ನಾವು ನೋಡಿದ್ದು ಮತ್ತಾಯ 28:18 ಕೂಡ ಯೇಸು ಕ್ರಿಸ್ತರು ಪುನರ್ಜೀವಿತವಾದ ಮೇಲೆ ಕೂಡ ಮನುಷ್ಯ ಕುಮಾರನಾಗಿ ಆತನು ಅಧಿಕಾರವನ್ನು ಹೊಂದುತ್ತಾನೆ. ಏನು ಆದಾಮನಿಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದನೋ ಅದೇ ಅಧಿಕಾರವನ್ನು ಮನುಷ್ಯ ಕುಮಾರನಾಗಿ ಆಳ್ವಿಕೆ ನಡೆಸುವುದಕ್ಕಾಗಿ ಆತನು ಅಧಿಕಾರವನ್ನು ಪಡೆದುಕೊಂಡು ಆ ದೇವರ ರಾಜ್ಯದ, ಅಂದ್ರೆ ಪರಲೋಕದಲ್ಲಿ ಅಂತ ಹೇಳಿದರೆ ಯಾರು? ದೇವರ ರಾಜ್ಯ. ದೇವರ ರಾಜ್ಯದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅಂದರೆ ಆ ಅಧಿಕಾರ ಏನಾಗಿದೆ, ಆತನು ಆ ರಾಜ್ಯವನ್ನು, ಅಂದ್ರೆ ಮನುಷ್ಯ ಕುಮಾರನಾಗಿ ಆತನು ಆಳ್ವಿಕೆಯನ್ನು ನಡೆಸಬೇಕಿತ್ತು. ಯಾಕಂದ್ರೆ ಇದು ದೇವರ ಪ್ಲಾನ್ ಆಗಿತ್ತು. ಆ ದೇವರ ಪ್ಲಾನ್ ಅನ್ನು ಏನು ಸೈತಾನನು ಫೇಲ್ ಮಾಡಿದನೋ ಅದನ್ನು ದೇವರು ಸ್ವತಃ ಮನುಷ್ಯನಾಗಿ ಬಂದು ಈ ಲೋಕಕ್ಕೆ ಅದನ್ನು ಪಡೆದುಕೊಂಡು ಇಲ್ಲಿ ಮತ್ತೆ 22:18 ಆತನು ಏನು ಹೇಳುವುದಿಲ್ಲ, ಆತನು ಹೇಳ್ತಾನೆ ಇಲ್ಲಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಇಲ್ಲಿ ಪರಲೋಕ ಅಂತ ಹೇಳುವಾಗ ನಾನು ಪುನಃ ಹೇಳ್ತೇನೆ, ಸ್ಪಷ್ಟವಾಗಿ ನಾವು ಧ್ಯಾನಿಸಬೇಕು. ಇದು ಪರಲೋಕ ಅಂತೇಳಿ ಯೇಸು ಕ್ರಿಸ್ತರು ಏನಿಲ್ಲಿ ಹೇಳಿದ್ದಾರೆ, ಇದು ಥರ್ಡ್ ಹೆವೆನ್ ಅಲ್ಲ, ಇದು ಕಿಂಗ್ಡಮ್ ಆಫ್ ಗಾಡ್. ದೇವರೇನು ಈ ಲೋಕದಲ್ಲಿ ದಾನಿಯೇಲ 2:44 ವಾಕ್ಯದ ಪ್ರಕಾರ ಆತನು ಸ್ಥಾಪಿಸಿದ್ದನು. ಹೇಗೆ? ತಾನೇ ಕ್ರೂಜೆಯಲ್ಲಿ ಸಮರ್ಪಿತನಾಗಿ 3ನೇ ದಿನದಲ್ಲಿ ಪುನಃ ಏಳುವುದರ ಮುಖಾಂತರವಾಗಿ, ಆ ಮರಣವನ್ನು ಸೋಲಿಸುವುದರ ಮುಖಾಂತರವಾಗಿ ಆ ರಾಜ್ಯವನ್ನು ದೇವರು ಮನುಷ್ಯ ಕುಮಾರನಾಗಿ ಏನು ಪಡೆದಿದ್ದನೋ ಅದೇ ಮನುಷ್ಯ ಕುಮಾರನಾಗಿ ಆತನು ಆಳ್ವಿಕೆಯನ್ನು ಕೂಡ ನಡೆಸಬೇಕಿತ್ತು. ಅದಕ್ಕೆ ದೇವರು ಏನು ಹೇಳುದು, ಮತ್ತೆ ಅಲ್ಲಿ ನಾವು ಧ್ಯಾನಿಸಿದ್ದೇವೆ, ನಿನಗೆ ಎಷ್ಟು ಕಷ್ಟ ಬಂದರೂ ಕೂಡ ಹೆದರಬೇಡಿರಿ. ಯಾಕೆಂತ ಹೇಳಿದ್ರೆ ನಿಮಗೆ ನಾನು ಆ ವಾಕ್ಯವನ್ನು ಓದಲು ಬಯಸ್ತೇನೆ. ಮತ್ತೆ 5:11 ವಾಕ್ಯ ಹೇಳ್ತದೆ ನೋಡಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಇಲ್ಲಿ ಕೂಡ ನೋಡಿ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ಜನರು ನಮ್ಮನ್ನು ನಿಂದಿಸಿದರೆ, ಹಿಂಸೆ ಪಡಿಸಿದರೆ, ಅಥವಾ ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ಕೂಡ ನಾವು ಧನ್ಯರು ಅಂತೇಳಿ ಹೇಳಿದ್ದಾರೆ. ಯಾಕೆ? ರೀಸನ್ 12ನೇ ವಾಕ್ಯದಲ್ಲಿ ಆತರ ಹೇಳಿದ್ದಾರೆ ನೋಡಿ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಇಲ್ಲಿ ಪರಲೋಕ ಅಂತ ಹೇಳುವಾಗ ಇದು ಕೂಡ ಉರಾನೋಸ್ ಅಂತೇಳಿ ಗ್ರೀಕ್ ವರ್ಡ್. ಪರಲೋಕ ಅಂತ ಹೇಳಿದ್ರೆ ಥರ್ಡ್ ಹೆವೆನ್ ಅಲ್ಲ. ಪರಲೋಕ ಅಂತ ಹೇಳಿದ್ರೆ ದೇವರು ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿದ್ದಾನೋ ಅದು ಫಿಸಿಕಲ್ ಆಗಿ ಯಾವಾಗ ದೇವರು ವರ್ಕಿಂಗ್ ಅಲ್ಲಿ ತರ್ತಾರೋ, ಅಂದ್ರೆ 1 ಮಿಲಿನಿಯಂ ರೂಲಿಂಗ್ ಏನಿದೆ, 1000 ಇಯರ್ಸ್ ರೂಲಿಂಗ್ ಏನಿದೆ, ಆ ಟೈಮ್ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದಾರಲ್ಲ. ಅಂದ್ರೆ ಅವರಿಗೆ ಎಲ್ಲರಿಗೂ ಸೇರಿಸಿ ದೇವರು ತನ್ನ ಕಾರ್ಯಕ್ಕೆ ಅನುಗುಣವಾಗಿ 30%, 60%, 100% ಏನಿದೆ ಆ ಸೇವೆ ಮಾಡಿದ್ದಾರೆ, ದೇವರಿಗಾಗಿ ಟೆಸ್ಟಿಫೈ ಮಾಡಿದ್ದಾರೆ. ಅದರ ಸೇವೆಯ ಫಲವನ್ನು ದೇವರು ಆತನ ರಾಜ್ಯದಲ್ಲಿ, ಅಂದರೆ 1000 ಇಯರ್ಸ್ ಮಿಲೇನಿಯಂ ರೂಲಿಂಗ್ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ನಿಮಗೆ ಫಲ ಸಿಕ್ಕುವುದಂತೇಳಿ. ಸೊ ಅದಕ್ಕೆ ಮತ್ತೆ 5:3 ನಾವು ಧ್ಯಾನಿಸಿದೆವು, ಆತ್ಮನಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪರಲೋಕ ರಾಜ್ಯವೇನಿದೆ ಅದು ದೇವರು ಸ್ಥಾಪಿಸಿದ ರಾಜ್ಯವಾಗಿದೆ. ಆ ರಾಜ್ಯವೇ ಯಾರೆಲ್ಲ ವೇಟಿಂಗ್ ಅಲ್ಲಿ ಇದ್ದಾರೆ, ದೇವರು ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸಿದ್ದಾರೆ ಅಂತೇಳಿ ಅವರಿಗೆ ಅದರಲ್ಲಿ ಫಲ ಸಿಗುವುದಂತೇಳಿ ವಾಕ್ಯ ಹೇಳುತ್ತದೆ. ಮತ್ತೆ 5:5 ಕೂಡ ಒಂದು ವಾಕ್ಯ ನಾನು ಧ್ಯಾನಿಸ್ತೇನೆ ನೋಡಿ, ಶಾಂತರು ಧನ್ಯರು,
ಅವರು ಭೂಮಿಗೆ ಬಾಧ್ಯರಾಗುವರು. ತುಂಬಾ ಜನರು ಈ ವಾಕ್ಯವನ್ನು ಈ ಲೋಕಕ್ಕೆ ಅಂತೇಳಿ ಇವಾಗ ಬೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಫಿಸಿಕಲ್ ಆಗಿ ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ, ಬಟ್ ಇವಾಗ ನಾವು ಈ ಭೂಮಿಗೆ ಬಾಧ್ಯಸ್ಥರು ಅಂತೇಳಿ ಅವರು ಬೋಧನೆ ಮಾಡುವಂತದ್ದಾಗಿದೆ. ಅಲ್ಲ, ಯಾಕೆಂತ ಹೇಳಿದ್ರೆ ಇವಾಗ ದೇವರ ಸಭೆಯು ಇಡೀ ಲೋಕದಲ್ಲಿ ಇದೆ. ಬಟ್ ಈ ವಾಕ್ಯ ಇಲ್ಲಿ ಇದರದ್ದು ಗ್ರೀಕ್ ವರ್ಡ್ ಏನಿದೆ ಅಲ್ಲ, ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಅಂತ ಹೇಳುವಾಗ ಇಲ್ಲಿ ಭೂಮಿ ಅಂತೇಳಿ ಏನು ಉಲ್ಲೇಖವಾಗಿದೆ ವಾಕ್ಯ, ಈ ಭೂಮಿ ಗಿ ಅಂತೇಳಿ ಉಲ್ಲೇಖಿಸಿದೆ. ಗಿ ಅಂತ ಹೇಳಿದ್ರೆ ಲೋಕಲ್ ರೀಜನ್. ಅಂದ್ರೆ ಇಸ್ರೇಲ್ ಅಲ್ಲಿ ಯಾವಾಗ ದೇವರು ತನ್ನ ದಾವೀದನ ಸಿಂಹಾಸನದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೋ ಆ ರಾಜ್ಯವನ್ನು, ಆ ರಾಜ್ಯದ ಭೂಮಿ ಏನಿದೆ, ನೂತನ ಪಡಿಸಿದ ಭೂಮಿ, ಅದರ ಬಗ್ಗೆ ಇಲ್ಲಿ ವಾಕ್ಯ ಉಲ್ಲೇಖ ಮಾಡ್ತಾ ಇದೆ. ಅಂದ್ರೆ ಆ ಭೂಮಿ ಅಂತ ಹೇಳಿದಾಗ ದೇವರ ಪರಲೋಕದ ರಾಜ್ಯವನ್ನು ದೇವರು ಯಾವಾಗ ಸ್ಥಾಪಿಸ್ತಾರೆ ಆ ಭೂಮಿಯಲ್ಲಿ ನಾವೆಲ್ಲರೂ ಬಾಧ್ಯಸ್ಥರಾಗುವರು ಅಂತೇಳಿ ಹೇಳ್ತೇವೆ. ಯಾಕಂದ್ರೆ ಅಲ್ಲಿ ಮರಣವಿರುವುದಿಲ್ಲ, ಅಲ್ಲಿ ದುಃಖವಿರುವುದಿಲ್ಲ. ನಾವು ಯೆಶಾಯ 66ನೇ ಅಧ್ಯಾಯದಲ್ಲಿ ಓದಬಹುದು ಯಾವ ತರ ಇದೆ ಅಂತೇಳಿ ಉಲ್ಲೇಖಿಸಿದೆ. ಅದೇ ರೀತಿಯಾಗಿ ಪ್ರಕಟಣೆ 21-22 ವಾಕ್ಯದಲ್ಲಿ ಅಧ್ಯಾಯದಲ್ಲಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅಂದ್ರೆ ಅಲ್ಲಿ ದುಃಖ ಎಂಬುದು ಇರುವುದಿಲ್ಲ. ಯಾಕೆ? ಸೈತಾನ ಇರುವುದಿಲ್ಲ. ಸೈತಾನನನ್ನು ದೇವರು ಮೊದಲು ಬಂಧಿಸಿ ಆ ಇದಕ್ಕೆ ಯಾವುದಕ್ಕೆ ಪಾತಾಳಕ್ಕೆ ಬಂಧನದಲ್ಲಿ ಇಡುವುದನ್ನು ನಮಗೆ ಪ್ರಕಟಣೆ 20ನೇ ಅಧ್ಯಾಯ 1-2-3 ವಾಕ್ಯ ಓದುವಾಗಲ್ಲಿ ಸಿಗ್ತದೆ. ಸೈತಾನನ್ನು ಬಂಧಿಸಲ್ಪಡುವುದು ಮತ್ತೆ ಆತನನ್ನು ಆ ಪಿಟ್ಟಲ್ಲಿ ಬಂಧನದಲ್ಲಿ ಇಡುವುದು, ಮತ್ತೆ ಆ ಲೋಕದಲ್ಲಿ ಆವಾಗ ಇರುವ ದೇವರ ರಾಜ್ಯವನ್ನು ದೇವರು ಸ್ಥಾಪಿಸ್ತಾರೆ. ಅಲ್ಲಿ ಸೈತಾನನ ಯಾವುದೇ ಕ್ರಿಯೆಗಳು ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಅದಕ್ಕೆ ದೇವರಲ್ಲಿ ಮತ್ತೆ 5:5 ಹೇಳುವುದು ಶಾಂತರು ಧನ್ಯರು. ಶಾಂತರು ಅಂತ ಹೇಳಿದ್ರೆ ಯಾರು ತಾಳಿಕೊಳ್ಳುತ್ತಾರೋ, ಯಾರು ವೇಟ್ ಮಾಡ್ತಾರೋ ದೇವರ ಕಾರ್ಯಕ್ಕಾಗಿ, ಅವರು ಧನ್ಯರು ಅಂತೇಳಿ ವಾಕ್ಯ ಹೇಳುತ್ತದೆ. ಯಾಕೆಂತ ಹೇಳಿದ್ರೆ ಅವರು ಭೂಮಿಗೆ ಬಾಧ್ಯರಾಗುವರು. ಭೂಮಿಗೆ ಬಾಧ್ಯರು ಅಂತ ಹೇಳಿದ್ರೆ ಆ ದೇವರ ರಾಜ್ಯದಲ್ಲಿ ಇದೇ ಲೋಕದಲ್ಲಿ ಆಳ್ವಿಕೆಯನ್ನು ನಡೆಸುವುದಕ್ಕಾಗಿ. ಅದು ಆಳ್ವಿಕೆ ಯಾವ ತರ ಇರುವುದಂತೇಳಿ ದೇವರು ಬಲ್ಲಾತನಾಗಿದ್ದಾನೆ. ಯಾಕೆಂತ ಹೇಳಿದ್ರೆ ಆತನೇ ಮನುಷ್ಯ ಕುಮಾರನ ಅಧಿಕಾರವನ್ನು ಹೊಂದಿದವನಾಗಿ ಆತನೇ ಎಲ್ಲರಿಗೂ ಆ ಅಧಿಕಾರವನ್ನು ಆತನು ಡಿವೈಡ್ ಮಾಡಿ ಕೊಡುವಾತನಾಗಿದ್ದಾನೆ. ನಮಗೆ ಇದು ಮತ್ತಾಯ 25:31 ವಾಕ್ಯ ಓದಬಹುದು. ಯಾಕೆಂತ ಹೇಳಿದ್ರೆ ಎರಡನೇ ಸಾರಿ ಮನುಷ್ಯ ಕುಮಾರನ ಯಾವಾಗ ಬರ್ತಾನೆ ಆತನು ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವನು ಅಂತೇಳಿ ಅಲ್ಲಿ ವಾಕ್ಯ ಉಲ್ಲೇಖವಿದೆ. ಮಹಿಮೆಯ ಸಿಂಹಾಸನದಲ್ಲಿ ಆತನೇ ಕೂತ್ಕೊಳ್ಳುವನು. ಇದನ್ನೇ ನಾವು ಲಾಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಧ್ಯಾನಿಸಿದ್ದೇನೆ ಅಂತ ಹೇಳಿದ್ರೆ ಪ್ರಕಟಣೆ 4ನೇ ಅಧ್ಯಾಯ 1-2 ನಾನಲ್ಲಿ ಓದ್ಲಿಕ್ಕೆ ಬಯಸ್ತೇನೆ. ಪ್ರಕಟಣೆ 4:1-2 ಈ ತರ ಹೇಳ್ತದೆ ನೋಡಿ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೆ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವನು. ನೋಡಿ ಇಲ್ಲಿ ವಾಕ್ಯ ಏನ್ ಹೇಳ್ತದೆ. ಯೋಹಾನನು ಪ್ರಕಟಣೆ 1ನೇ ಅಧ್ಯಾಯ ಏನಿದೆ ತನ್ನ ಪರಿಚಯವನ್ನು ನೀಡುತ್ತಾನೆ ಆತನು, ಮತ್ತೆ ಯೇಸು ಕ್ರಿಸ್ತನ ಪರಿಚಯವನ್ನು ಅಲ್ಲಿ ನೀಡುತ್ತಾನೆ ಆತನು. ಯೇಸು ಕ್ರಿಸ್ತನ ಆತನಿಗೆ ದರ್ಶನವನ್ನು ಕೊಡ್ತಾನೆ. ಯೇಸು ಕ್ರಿಸ್ತನ ಯಾರು ಎಂಬುವಂತ ಆತನೇ ಸರ್ವಶಕ್ತನಾದ ದೇವರು ಅಂತೇಳಿ 1:8-1:4 ನಾವು ನೋಡಬಹುದು. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನೇ ಅಂತೇಳಿ ಪರಿಚಯಿಸ್ತಾರೆ. ಮತ್ತೆ ಪ್ರಕಟಣೆ 1:13 ಓದುವಾಗ ಅಲ್ಲಿ ಯೇಸು ಕ್ರಿಸ್ತನ ರೂಪವನ್ನು ಆತನ ದರ್ಶನದಲ್ಲಿ ನೋಡ್ತಾನೆ. ಅದೊಂದು ರೂಪವು ಒಂಥರ, ಯಾಕಂದ್ರೆ ಆತನ ಜೊತೆ ಸೇವೆ ಮಾಡಿದ ಆತನ ಯೋಹಾನನು, ಆದರೂ ಆತನಿಗೆ ನೋಡ್ಲಿಕ್ಕೆ ಆಗದೆ ಆತನು ಮೂರ್ಛೆ ಹೋಗಿ ಬೀಳ್ತಾನೆ ಅಲ್ಲಿ ಯೇಸು ಕ್ರಿಸ್ತನ ರೂಪವನ್ನು. ಸೊ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಪರಿಚಯವು ಯೋಹಾನನಿಗೆ ಸಿಗ್ತದೆ. 2ನೇ ಅಧ್ಯಾಯ 3ನೇ ಅಧ್ಯಾಯ ಏನಿದೆ ಸಭೆ ಕಾಲ, 7 ಸಭೆಗಳ ವಿಷಯವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 2 ಮತ್ತು 3 ಇವಾಗ ಇರುವಂತದ್ದು ಬೈಬಲ್ ಪ್ರಕಾರ ನಾವು ನೋಡುವುದಾದರೆ ಕಡೆಯ 7ನೇ ಸಭೆ ಯಾವುದು? ಲವೋದಿಕೀಯ ಸಭೆ ಅಂತೇಳಿ ಬೈಬಲ್ ತೋರಿಸ್ತದೆ. ಲವೋದಿಕೀಯ ಸಭೆಯ ಕಾಲವೇನಿದೆ ಅದು ನಾವಿರುವಂತಹ ಕಾಲವಾಗಿದೆ. ಈ ಕಾಲ ಮುಗಿದ ಮೇಲೆ 4ನೇ ಅಧ್ಯಾಯದಲ್ಲಿ ಯೋಹಾನನು ನೋಡಿ ಆತನಿಗೆ ಅಲ್ಲಿ ವಾಣಿ ಕೇಳುತ್ತದೇನು, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವನು. ಈ ವಾಕ್ಯ ಪರಲೋಕದಲ್ಲಿರುವ ದೇವರ ಸಾನ್ನಿಧ್ಯ ಏನಿದೆ ಇದು ಥರ್ಡ್ ಹೆವೆನ್ ಅಲ್ಲ, ಇದು ಬರುವಂತ ರಾಜ್ಯ. ಈ ದೇವರ ರಾಜ್ಯವು ಫಿಸಿಕಲ್ ಆಗಿ ದೇವರು ಏನು ಎಸ್ಟಾಬ್ಲಿಷ್ ಮಾಡ್ತಾರೆ ಅದರ ಬಗ್ಗೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಅಂತೇಳಿ ವಾಕ್ಯ ಹೇಳಿದೆ ಇಲ್ಲಿ ನೋಡಿ. ಕೂಡಲೇ ಆತನು ದೇವರಾತ್ಮ ವಶನಾಗುತ್ತಾನೆ. ಮತ್ತೆ 2ನೇ ವಾಕ್ಯ ನೋಡಿ, ಅಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಈ ಪರಲೋಕದಲ್ಲಿ ಒಂದು ಸಿಂಹಾಸನ ಇತ್ತು ಅಂತ ಹೇಳಿದರೆ ಇದು ಥರ್ಡ್ ಹೆವೆನ್ ಅಲ್ಲ, ಇದು ದೇವರ ರಾಜ್ಯ. ಇದಕ್ಕೂ ಕೂಡ ಉರಾನೋಸ್ ಅಂತೇಳಿ ಗ್ರೀಕ್ ವರ್ಡ್ ಯೂಸ್ ಆಗಿದೆ. ಬಟ್ ಯೋಹಾನನಿಗೆ ದೇವರು ತೋರಿಸುವಂತದ್ದು ಯಾವುದು? ದೇವರ ರಾಜ್ಯದ ವಿಷಯಗಳನ್ನು ನಾವು ಕೆಳಗೆ ಓದಿದರೆ ಯಾವ ತರ ಆತನು ಸಿಂಹಾಸನದ ಮೇಲೆ ಕೂತ್ಕೊಂಡಿರುತ್ತಾನೆ, ಮತ್ತೆ ಆಮೇಲೆ ಆ ಸಿಂಹಾಸನವು ಯಾವ ತರ ಇರುವುದಂತೇಳಿ ಅದರ ಉಲ್ಲೇಖವಾಗಿದೆ. ಮತ್ತೆ ಯಾವ ತರ ಆ 24 ಹಿರಿಯರು, ಆ 24 ಹಿರಿಯರು ಎಲ್ಲಿರ್ತಾರೆ? ದೇವರ ಸಿಂಹಾಸನ, ಅಂದರೆ ಸಿಂಹಾಸನದ ಪಕ್ಕದಲ್ಲಿ ದೇವರ ರಾಜ್ಯದಲ್ಲಿ ಇದ್ದಾರೆ ಅಂತೇಳಿ ಈ ಅಧ್ಯಾಯ ನಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತದ್ದಾಗಿದೆ. ಸೊ ಅದಕ್ಕೆ 4ನಲ್ಲಿ ನಾವು ನೋಡಿದೆವು, ಅಲ್ಲಿ ಆತನು 4:1 ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ನೋಡಿ ಇಲ್ಲಿ ವಾಕ್ಯ ಇದೆ, ಪರಲೋಕದಲ್ಲಿ ತೆರೆದಿದ್ದ ಬಾಗಿಲನ್ನು ಯೋಹಾನನು ಕಾಣ್ತಾನೆ. ಇದು
ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಅಂತ ಹೇಳಿದರೆ ನಾವು ಯೋಹಾನ 1:51 ವಾಕ್ಯವನ್ನು ನಾವು ಕಂಪೇರ್ ಮಾಡಿ ನೋಡುವುದಾದರೆ ಸೇಮ್ ವಾಕ್ಯವನ್ನಲ್ಲಿ ಯೇಸು ಕ್ರಿಸ್ತರು ಉಲ್ಲೇಖಿಸಿದ್ದುಂಟು. ನಾನು 1:51 ಓದ್ತೇನೆ ನೋಡಿ. ಅಲ್ಲಿ ಯೇಸು ಕ್ರಿಸ್ತರು ಹೇಳಿದ್ರು, ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಇಲ್ಲಿ ಪರಲೋಕವು ತೆರೆದಿರುವುದನ್ನು, ಇದು ಸೇಮ್ ಪರಲೋಕ ತೆರೆದಿರುವುದನ್ನು ಪ್ರಕಟಣೆ 4:1 ಕೂಡ ಯೋಹಾನನು ಕೂಡ ನೋಡ್ತಾನೆ. ಇದು ಪರಲೋಕವು ತೆರೆದಿರುವುದು ಯಾವುದು? ಥರ್ಡ್ ಹೆವೆನ್ ಅಲ್ಲ, ಇದು ದೇವರ ರಾಜ್ಯ. ಯಾವಾಗ ದೇವರು ತನ್ನ ರಾಜ್ಯವನ್ನು ಈ ಇಸ್ರೇಲ್ ನಲ್ಲಿ ದಾವಿದನ ಸಿಂಹಾಸನದ ಮೇಲೆ ಕೂತ್ಕೊಂಡು ಯಾವಾಗ ದೇವರು ಆಳ್ವಿಕೆಯನ್ನು ನಡೆಸ್ತಾರೋ ಆ ಟೈಮ್ ಅಲ್ಲಿ ಸೂಚಿಸಿದ ವಾಕ್ಯ. ಇಲ್ಲಿ ಯೇಸು ಕ್ರಿಸ್ತರು ಕೂಡ ಅದೇ ಹೇಳ್ತಾ ಇರೋದು ನೋಡಿ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುವುದನ್ನು ನೋಡುವಿರಿ. ಮನುಷ್ಯ ಕುಮಾರನ ಮೇಲೆ ಅಂತ ಹೇಳಿದರೆ ಫುಲ್ಲು ಆಡಳಿತದಲ್ಲಿ ದೇವರು ಮನುಷ್ಯ ಕುಮಾರನಾಗಿ ಆಳ್ವಿಕೆ ನಡೆಸುವಾತನಾಗಿದ್ದಾನೆ. ಸೊ ಅದಕ್ಕೆ ಮನುಷ್ಯ ಕುಮಾರ ಮತ್ತೆ ದೇವರು ಎರಡು ಅಂಶಗಳು ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ನಾವು ಅರಿಯಬೇಕು. ಯಾಕೆಂತ ಹೇಳಿದರೆ ದೇವರು ಅಂತೇಳಿ ಬೇರೆ ಇನ್ನು ಯಾರು ಇಲ್ಲ, ಯೇಸು ಕ್ರಿಸ್ತನೇ ದೇವರು. ಆತನೇ ಮನುಷ್ಯ ಕುಮಾರನಾಗಿ ಆತನ ರಾಜ್ಯವನ್ನು ಏನು ದಾನಿಯೇಲ 2:44 ಹೇಳಿದ ಆ ವಾಕ್ಯ ಏನಿದೆ, ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಮತ್ತೆ ಕೊಲೊಸ್ಸೆ 1:13 ನಮ್ಮನ್ನು ಆ ರಾಜ್ಯದಲ್ಲಿ ಆಲ್ರೆಡಿ ಆತನು ಸೇರಿಸಿದ್ದಾನೆ ಅಂತ ಬೈಬಲ್ ಹೇಳ್ತದೆ. ಅದು ರಾಜ್ಯ ಇವಾಗ ಇನ್ವಿಸಿಬಲ್ ಆಗಿದೆ, ನಮ್ಗೆ ಯಾರಿಗೂ ಕಣ್ಣಲ್ಲಿ ಕಾಣ್ಲಿಕ್ಕೆ ಆಗುದಿಲ್ಲ, ಬಟ್ ನಾವು ಆ ರಾಜ್ಯದ ಅಂಗಗಳಾಗಿದ್ದೇವೆ ಅಂತೇಳಿ ಫಿಲಿಪ್ಪ 3:19 ನಾವು ಓದಿದ್ದೇವೆ. ಅಲ್ಲಿ ಪೌಲುಸ್ ಹೇಳ್ತಾನೆ, ಅಲ್ಲಿ ನಾವು ಪರಲೋಕ ಸಂಸ್ಥಾನದವರು, ಅಂದ್ರೆ ನಾವು ಆ ಪರಲೋಕ ಏನಿದೆ ಅಲ್ಲಿ ವಾಕ್ಯ ಕೂಡ ಉರನೋಸ್ ಅಂತೇಳಿ ಉಲ್ಲೇಖವಾಗಿದೆ. ಉರನೋಸ್ ಅಂತ ಹೇಳಿದ್ರೆ ದೇವರ ರಾಜ್ಯ. ದೇವರ ರಾಜ್ಯದ ನಾವೇನು ಅಂಗಗಳಾಗಿದ್ದೇವೆ ಅದು ಇವಾಗ ಇನ್ವಿಸಿಬಲ್ ಆಗಿದೆ. ಅದು ಆಲ್ರೆಡಿ ಇನ್ನೂ ದೇವರು ಅದನ್ನು ಅಸ್ತಿತ್ವಕ್ಕೆ ಅಂದ್ರೆ ಆಳ್ವಿಕೆಗೆ ಇನ್ನೂ ತರಲಿಲ್ಲ. ಯಾಕೆಂತಂದ್ರೆ ಅದರ ಟೈಮ್ ಲೌಕಿಕ ಸಭೆ ಇವಾಗ ಮುಗಿದ ಮೇಲೆ ದೇವರು ಅದನ್ನು ಅಸ್ತಿತ್ವಕ್ಕೆ ತರುವರಾಗಿದ್ದಾರೆ. ಯುಗದ ಸಮಾಪ್ತಿಯಲ್ಲಿ ಅಂದ್ರೆ ಈ ಯುಗ ಏನಿದೆ ಇವಾಗ ಇದರ ಸಮಾಪ್ತಿಯಲ್ಲಿ ಆತನು ಬರ್ತಾನೆ. ಆತನು ಬಂದ ಮೇಲೆ ಬರುವಾಗ ಸಭೆಯು ಮೊದಲು ಎತ್ತಲ್ಪಡುತ್ತದೆ. ಅದಕ್ಕಿಂತ ಮುಂಚೆ ಬೈಬಲ್ ನಮ್ಗೆ ಹೇಳ್ತದೆ ಕಷ್ಟಕಾಲ ಬರುವುದು. 3ನೇ ಭೂಕಂಪ ಅಂತೇಳಿ ಪ್ರಕಟಣೆಯಲ್ಲಿ ಉಲ್ಲೇಖವಾಗಿದೆ. ಭೂಕಂಪ ಅಂತ ಹೇಳಿದ್ರೆ ಲಿಟ್ರಲ್ ಭೂಕಂಪ ಅಲ್ಲ, 3ನೇ ಭೂಕಂಪ ಅಂತ ಹೇಳಿದರೆ ಕಷ್ಟಕಾಲ ಬರುವುದು ಅಂತ ಹೇಳಿ ಅರ್ಥ. ಇನ್ ದ ಬಿಗಿನಿಂಗ್ ಟೈಮ್ ಅಲ್ಲಿ ಪೇತ್ರನು ಪೌಲನು ಯಾವಾಗ ಸೇವೆ ಮಾಡ್ತಾ ಇದ್ರು, ಅಪೊಸ್ತಲರು ಸೇವೆ ಮಾಡಿದ್ರು, ಆ ಟೈಮ್ ಅಲ್ಲಿ ಅವರು ಎಷ್ಟೊಂದು ಕಷ್ಟವನ್ನು ಸಹಿಸಿ ಸೇವೆ ಮಾಡಿದ್ದಾರೆ. ಅದೇ ರೀತಿಯ ಕಷ್ಟಗಳು ಇನ್ನು ಮುಂದೆ ಕೂಡ ಬರಬಹುದು ಅಂತೇಳಿ ವಾಕ್ಯವು ನಮಗೆ ಎಚ್ಚರಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ನಿಮ್ಮೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೇನೆ. ಸ್ಮುರ್ನ ಸಭೆ ಮತ್ತೆ ಫಿಲದೆಲ್ಫಿಯ ಸಭೆ, ಎರಡು ಸಭೆಗಳು ಬೈಬಲ್ ಅಲ್ಲಿ ನಮಗೆ ಓದ್ಲಿಕ್ಕೆ ಸಿಗ್ತದೆ ಪ್ರಕಟಣೆಯಲ್ಲಿ. ಆ ಎರಡು ಸಭೆಗಳಿಗೆ ದೇವರು ಯಾವುದೇ ಕಮೆಂಟ್ ಮಾಡಲಿಲ್ಲ. ಬೇರೆ ಉಳಿದ 5 ಸಭೆಗಳಿಗೆ ಒಂದಿಲ್ಲದಿದ್ರೆ ಒಂದು ಕಮೆಂಟ್ ಇದೆ. ಅದರಲ್ಲಿ ಎಫೆಸ ಸಭೆಯನ್ನು ನಾವು ಧ್ಯಾನಿಸುವುದಾದರೆ ಎಫೆಸ ಸಭೆ ಇಲ್ಲ, ಅದನ್ನು ದೇವರು ತೆಗೆದೇ ಬಿಟ್ಟಿದ್ದಾರೆ. ಅದಕ್ಕೆ ತುಂಬಾ ರೀಸನ್ ಉಂಟು. ಅದು ನೆಕ್ಸ್ಟ್ 7 ಚರ್ಚಸ್ ಯಾವಾಗ ನಾವು ವಾಕ್ಯವನ್ನು ಧ್ಯಾನಿಸ್ತೇವೆ ಆ ಟೈಮಲ್ಲಿ ನಾವು ಆ ವಾಕ್ಯ ಭಾಗದಲ್ಲಿ ಧ್ಯಾನಿಸುವ. ಸೊ ಅದಕ್ಕೆ ಈ ಪರಲೋಕ ರಾಜ್ಯವೇನಿದೆ ಅದನ್ನು ದೇವರು ಆಲ್ರೆಡಿ ಏನ್ ಮಾಡಿದ್ದಾರೆ, ವಿಸಿಬಲ್ ಆಗಿ ಇನ್ನು ವಿಸಿಬಲ್ ಆಗಿ ಇವಾಗ ನಾವು ಅದರ ಅಂಗವಾಗಿದ್ದೇವೆ. ಈ ಲೋಕದಲ್ಲಿ ಇದ್ದರೂ ಕೂಡ ನಾವು ದೇಹದಲ್ಲಿ ನಾವು ಆ ಪರಲೋಕ ರಾಜ್ಯದ ಅಂಗವಾಗಿದ್ದೇವೆ. ಬಟ್ ಅದನ್ನು ಯಾವಾಗ ದೇವರು ಫಿಸಿಕಲ್ ಆಗಿ ಸ್ಥಾಪಿಸ್ತಾನೋ ಆ ಟೈಮಲ್ಲಿ ಎಲ್ಲಾ ಅಧಿಕಾರವನ್ನು ಆತನು ಹೊಂದಿದವನಾಗಿ ಆತನ ಅಧಿಕಾರದಲ್ಲಿ ನಾವು ಆತನ ಜೊತೆ ಆಳ್ವಿಕೆಯನ್ನು ನಡೆಸುವವರಾಗಿದ್ದೇವೆ. ನಾನು ಯಾಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ರಾಜ್ಯದ ಬಗ್ಗೆ ನಮಗೆ ಗೊತ್ತಿರಬೇಕು. ವಾಕ್ಯದಲ್ಲಿ ನಾವು ಅರಿಬೇಕು ಯಾವ ವಾಕ್ಯ ಯಾವುದನ್ನು ಸೂಚಿಸ್ತಾ ಇದೆ ಅಂತೇಳಿ. ಮತ್ತೆ 5ನೇ ವಾಕ್ಯವೇನಿದೆ ಅದು ಪರಲೋಕದಲ್ಲಿ ಅಂದ್ರೆ ದೇವರ ರಾಜ್ಯದಲ್ಲಿ ಇರುವ ಆಡಳಿತವನ್ನು ಸೂಚಿಸಿ ಯೇಸು ಕ್ರಿಸ್ತರು ಮಾತಾಡಿದ ವಾಕ್ಯಗಳಾಗಿವೆ. ಯಾಕಂತ ಹೇಳಿದ್ರೆ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಅಂತ ಹೇಳಿದರೆ ಆ ಶಾಂತರು ಇವಾಗ ಯಾವನ್ನು ನಾವು ಶಾಂತ ಸ್ವಭಾವವಾಗಿ ಯೇಸು ಕ್ರಿಸ್ತ ನಾವು ಹಿಂಬಾಲಿಸುತ್ತೇವೆ, ನಮಗೊಂದು ಹೋಪ್ಸ್ ಉಂಟು ನಮ್ಮ ಜೀವಿತದಲ್ಲಿ. ಮುಂದೆ ದೇವರು ನಮಗೆ ಒಂದು ಒಳ್ಳೆಯದನ್ನು ಇಟ್ಟಿದ್ದಾನೆ ಅಂತೇಳಿ ವಾಕ್ಯ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸೊ ಅದಕ್ಕೆ ಮತ್ತೆ 28:18 ಯೇಸು ಕ್ರಿಸ್ತನ ಹೇಳಿದ ಆ ವಾಕ್ಯವೇನಿದೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳಿದರೆ ಆ ಪರಲೋಕ ಥರ್ಡ್ ಹೆವೆನ್ ಅಲ್ಲ, ಆ ಪರಲೋಕ ದೇವರ ರಾಜ್ಯ. ದೇವರ ರಾಜ್ಯದಲ್ಲಿ ಎಲ್ಲಾ ಅಧಿಕಾರವನ್ನು ಮನುಷ್ಯ ಕುಮಾರನಾಗಿ ದೇವರು ಸದಾ ಹೊಂದಿದ್ದಾರೆ. ಅದೇ ಅಧಿಕಾರದಿಂದ ಆದಾಮನು ಕಳೆದುಕೊಂಡ ಅಧಿಕಾರವೇನಿತ್ತು ಅದನ್ನು ಯೇಸು ಕ್ರಿಸ್ತರು ಹೆಡ್ ಆಗಿ ನಾವು ಅವರ ಜೊತೆಯಾಗಿ ನಾವು ಆಳ್ವಿಕೆ ನಡೆಸುವವರಾಗಿದ್ದೇವೆ. ಯಾಕೆಂತ ಹೇಳಿದ್ರೆ ದೇವರು ಮನುಷ್ಯನಿಗೆ ಇನ್ ದ ಬಿಗಿನಿಂಗ್ ಟೈಮ್ ಇಂದಲೇ ಒಳ್ಳೆಯದನ್ನೇ ಇಟ್ಟಿದ್ರು. ಬಟ್ ಆತನ ಅವಿಧೇಯತೆಯಿಂದ ಆ ಮನುಷ್ಯನ ಏನ್ ಮಾಡಿದ್ದಾನೆ, ಎಲ್ಲವನ್ನು ಕಳೆದುಕೊಂಡಿದ್ದಾನೆ. ಆದ್ರೆ ಇವತ್ತು ಕೂಡ ಯಾರೆಲ್ಲ ದೇವರನ್ನು 3 ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತೇಳಿ ನಂಬಿ ದೇವದೂಷಣೆ ಮಾಡ್ತಾ ಇದ್ದೀರಾ ಅವರು ಕೂಡ ಆದಾಮನ ಕೆಟಗರಿಯಲ್ಲಿ ಹೋಗುವವರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ನಾವು ಆದಿಕಾಂಡ 2:16
ಧ್ಯಾನಿಸಬಹುದು. ದೇವರೊಂದು ಆಜ್ಞೆಯನ್ನು ಇರ್ತಾರೆ, ಆ ಆಜ್ಞೆಯನ್ನೇ ಆದಮನು ಮುರಿದನು. ಯಾವಾಗ ಆಜ್ಞೆಯನ್ನು ಆದಮನು ಮುರಿದನು, ಪಾಪವು ಲೋಕಕ್ಕೆ ಬಂತು. ಇವಾಗ ಕೂಡ ದೇವರ ಆಜ್ಞೆ ಏನಾಗಿದೆ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಮತ್ತೆ ಮಾರ್ಕ 12:30 ವಾಕ್ಯ ಹೇಳುತ್ತದೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ. ಅಲ್ಲಿ ನಾವು ನೋಡಬಹುದು ವಾಕ್ಯ, ನಿನ್ನ ದೇವರಾದ ಕರ್ತನನ್ನು ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಹೊಸ ಒಡಂಬಡಿಕೆಯಲ್ಲಿ ಕರ್ತ ಯಾರು? ಯೇಸು ಕ್ರಿಸ್ತನೇ ಕರ್ತ ಅಂತೇಳಿ ನಮಗೆ ರೋಮನ್ಸ್ 10:9-10 ಮತ್ತೆ 1 ಕೊರಿಂಥ 12:3 ವಾಕ್ಯವು ಕ್ಲಿಯರ್ ಆಗಿ ನಮಗೆ ಪೌಲನ ಮುಖಾಂತರವಾಗಿ ಉಲ್ಲೇಖಿಸಿದೆ. ಯೇಸು ಕ್ರಿಸ್ತನೇ ನಮ್ಮ ಕರ್ತನಾಗಿದ್ದಾನೆ. ಸೊ ಹಾಗಿದ್ರೆ ನಾವು ಕರ್ತನನ್ನು ನಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಬೇಕಂತೇಳಿ ಅದು ದೇವರ ಆಜ್ಞೆ ಆಗಿದೆ. ಅದೇ ದೇವರ ಆಜ್ಞೆ ಪ್ರಕಟಣೆಯಲ್ಲಿ ಓದುವಾಗ ನಾವು ಪ್ರಕಟಣೆ 4:8 ಅಲ್ಲಿ ದೇವರಾದ ಕರ್ತನು ಪರಿಶುದ್ಧನು 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 ಅಂತೇಳಿ ಆ ಹಿರಿಯರು ಏನು ಆತನನ್ನು ಅಲ್ಲಿ ಸ್ತುತಿಸುವವರಾಗಿದ್ದಾರೆ. ಅದು ಪ್ರಕಟಣೆ 4ನೇ ಅಧ್ಯಾಯ ಏನಿದೆ, ಅದು ದೇವರ ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ. ಅಂದ್ರೆ ಮಿಲ್ಲೆನಿಯಂ ರೂಲಿಂಗ್ ಅಲ್ಲಿ ಯೇಸು ಕ್ರಿಸ್ತನನ್ನೇ ಅವರು ದೇವರಾದ ಕರ್ತನು ಪರಿಶುದ್ಧನು 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 ಅಂತೇಳಿ ಕನ್ಫೆಷನ್ ಮಾಡಿ ದೇವರನ್ನು ಆರಾಧಿಸುವವರಾಗಿದ್ದಾರೆ. ಮತ್ತೆ ಆ ಟೈಮಲ್ಲಿ ಯಾರೆಲ್ಲ ಆ ರಾಜ್ಯದಲ್ಲಿ ಇರ್ತಾರೋ ದೇವರೊಂದಿಗೆ, ಅವರೆಲ್ಲರೂ ಏಕ ದೇವರನ್ನು ಅಂದರೆ ಯೇಸು ಕ್ರಿಸ್ತನನ್ನು ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಎಂದು ಅವರು ಕೂಡ ಸ್ತುತಿಸುವವರಾಗಿದ್ದಾರೆ. ಸೊ ಅದಕ್ಕೆ ಈ ಸತ್ಯವನ್ನು ಅರಿಯಿರಿ, ಮತ್ತೆ ಈ ವಾಕ್ಯದಲ್ಲಿ ನೆಲೆಗೊಳ್ಳಿ. ನಮ್ಮ ಕರ್ತನು ನಮಗಿರುವತ್ತನು ಒಬ್ಬನೇ ಕರ್ತನು, ಆತನೇ ಯೇಸು ಕ್ರಿಸ್ತನು. ಆತನೇ ನಮಗೋಸ್ಕರವಾಗಿ ಎಲ್ಲವನ್ನು ಮಾಡಿದ್ದಾನೆ. ತಂದೆಯ ಸ್ಥಾನವನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ಧ್ಯಾನಿಸಿದ್ದೇವೆ. ತಂದೆಯ ಸ್ಥಾನ ಇಲ್ಲಿ ಪರಲೋಕ ರಾಜ್ಯದಲ್ಲಿ, ಅಂದ್ರೆ ಮತ್ತಾಯ 6:9 ನಾವು ಧ್ಯಾನಿಸಿದ್ದೆವು. ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಕಲಿಸಿದ್ದೇನು, ಪರಲೋಕದಲ್ಲಿರುವ ನಮ್ಮ ತಂದೆ. ಪರಲೋಕ ಅಂತ ಹೇಳುವಾಗ ಅಲ್ಲಿ ದೇವರ ರಾಜ್ಯ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ರಾಜ್ಯವು ಬರಲಿ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂದು ನಾವು ಅಲ್ಲಿ ಓದ್ಲಿಕ್ಕೆ ಸಿಗ್ತದೆ ನಮ್ಗೆ ವಾಕ್ಯದಲ್ಲಿ. ಮತ್ತಾಯ 6:9-10 ಅಂದ್ರೆ ಪರಲೋಕ ಅಂತ ಹೇಳಿದ್ರೆ ದೇವರ ರಾಜ್ಯದಲ್ಲಿ ತಂದೆ ಯಾರು ನಮಗೆ? ಯಾಕೆಂತ ಹೇಳಿದ್ರೆ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಆತನೇ, ಯೇಸು ಕ್ರಿಸ್ತನೇ ಆ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಆ ಪರಲೋಕ ರಾಜ್ಯದಲ್ಲಿ ತಂದೆ ಅಂತೇಳಿ ನಾವು ಯಾರನ್ನು ಕರೆಯುವುದು? ಯೇಸು ಕ್ರಿಸ್ತನನ್ನೇ, ಅಲ್ಲಿ ಬೇರೆ ಯಾವ ತಂದೆಯೂ ಇಲ್ಲ. ಸೊ ಅದಕ್ಕೆ ಯೇಸು ಕ್ರಿಸ್ತನ್ ಕಳಿಸಿದ ಆ ಒಂದು ವಾಕ್ಯದ ಸಂದರ್ಭ ಮತ್ತೆ ಆತನ ರಕ್ಷಣಾ ಕಾರ್ಯ, ಇದನ್ನು ನಾವು ಆತ್ಮದಲ್ಲಿ ಅರಿತು ಫಾಲೋ ಮಾಡುವುದು ತುಂಬಾ ಅವಶ್ಯಕವಾಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಆ ರಾಜ್ಯದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಬಟ್ ಅಲ್ಲಿ ನಮಗೆ ಪ್ರಾರ್ಥನೆ ಕಲಿಸಿದ್ದೇನು, ಫಿಸಿಕಲ್ ಆಗಿ ಆ ರಾಜ್ಯ ಬರಲಿ ಅಂತೇಳಿ ನಮಗೆ ಪ್ರಾರ್ಥಿಸಲು ಕಲಿಸಿದ್ದಾರೆ ದೇವರು. ಅದೇ ಯಾವುದು? ಪರಲೋಕ ರಾಜ್ಯ. ಪರಲೋಕ ರಾಜ್ಯದಲ್ಲಿರುವ ನಮ್ಮ ತಂದೆ ಯಾರು? ಯೇಸು ಕ್ರಿಸ್ತನು. ಆತನ ನಾಮವೇ ಪರಿಶುದ್ಧವೆಂದು ಎಣಿಸಲ್ಪಟ್ಟಿದೆ. ಆತನ ನಾಮ ಯಾವುದು ಇವಾಗ? ಯೇಸು ಕ್ರಿಸ್ತನೇ ಆತನ ನಾಮ. ಯಾಕೆಂತ ಹೇಳಿದ್ರೆ ಇವತ್ತು ಕೂಡ ನಾವು ದೇವರ ರಾಜ್ಯದಲ್ಲಿ ಇದ್ರೂ ಎಲ್ಲಾ ಕಾರ್ಯಗಳು ನಡೀತಾ ಇರುವುದು ಯಾವ ನಾಮದಲ್ಲಿ? ಯೇಸು ಕ್ರಿಸ್ತ ನಾಮದಲ್ಲಿ. ಹೀಲಿಂಗ್ ನಡೆಯುವಂಥದ್ದು ಯೇಸು ಕ್ರಿಸ್ತನ ನಾಮ, ಡೆಲಿವರೆನ್ಸ್ ಯೇಸು ಕ್ರಿಸ್ತನ ನಾಮ, ಎಲ್ಲಾ ಕಾರ್ಯಗಳು ಯೇಸು ಕ್ರಿಸ್ತನ ನಾಮ. ಸೊ ಅದಕ್ಕೆ ಆ ಒಂದೇ ನಾಮ ಆಕಾಶದ ಕೆಳಗೆ ಮನುಷ್ಯರೊಳಗೆ ಆ ನಾಮವು ನಮಗೆ ಕೊಡಲ್ಪಟ್ಟಿದೆ ಅಂತೇಳಿ ಆಕ್ಟ್ಸ್ 4:12 ಅಲ್ಲಿ ಕೂಡ ಆತನ ಅಪೊಸ್ತಲರೇ ನಮಗೆ ಪ್ರಕಟಿಸಿದ್ದಾರೆ. ಸೊ ಅದಕ್ಕೆ ಆ ನಾಮದ ಮಹತ್ವವನ್ನು ನಾವು ಅರಿತು ಆ ನಾಮಕ್ಕೆ ಯಾವಾಗ ನಾವು ಘನ ಮಾನವನ್ನು ಸಲ್ಲಿಸ್ತೇವೆ, ಆವಾಗ ಏಕ ದೇವರನ್ನು ಆರಾಧಿಸುವವರಾಗಿದ್ದೇವೆ ನಾವು. ಸೊ ಅದಕ್ಕೆ ದೇವರು ನಮಗೆ ಒಳ್ಳೆಯದನ್ನು ಇಟ್ಟಿದ್ದೇನೆ. ಪರಲೋಕ ಅಂತೇಳಿ ಏನು ಹೊಸ ಒಡಂಬಡಿಕೆಯಲ್ಲಿ ನಮಗೆ ವಾಕ್ಯ ಸಿಗ್ತದೆ, ಅದು ದೇವರ ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ. ಯಾಕಂದ್ರೆ ದೇವರು ನಮ್ಮ ಮಧ್ಯದಲ್ಲಿಯೇ, ಈ ಲೋಕದಲ್ಲಿಯೇ ಆತನ ರಾಜ್ಯವನ್ನು ಆತನು ಸ್ಥಾಪಿಸಿದ್ದಾನೆ. ಪ್ರಕಟಣೆ 5:10 ವಾಕ್ಯ ಹೇಳುತ್ತದೆ, ಈ ಭೂಮಿಯ ಮೇಲೆ ಆತನ ರಾಜ್ಯವು ಸ್ಥಾಪಿಸಲ್ಪಡುವುದು. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಪರಲೋಕ ಮತ್ತೆ ರಾಜ್ಯ ಮತ್ತೆ ಭೂಮಿ ಅಂತ ಹೇಳುವಾಗ ನಾನು ಪುನಃ ಹೇಳ್ತೇನೆ, ಭೂಮಿಗೆ 2 ಗ್ರೀಕ್ ವರ್ಡ್ ಯೂಸ್ ಆಗಿದೆ. ಒಂದು ಗಿ ಅಂತ ಹೇಳ್ತಾರೆ. ಗಿ ಅಂತ ಹೇಳಿದರೆ ರೋಮನ್ ಸಾಮ್ರಾಜ್ಯ ಯಾವಾಗ ಇತ್ತು ಅವಾಗ ರೋಮನ್ ಆಡಳಿತಕ್ಕೆ ಅದು ಭೂಮಿಗೆ ಗಿ ಅಂತೇಳಿ ವರ್ಡ್ ಯೂಸ್ ಆಗಿದೆ. ಮತ್ತೆ ಓಲ್ ವರ್ಲ್ಡ್ ಅಂದ್ರೆ ಫುಲ್ ಲೋಕ ಏನಿದೆ ಅದಕ್ಕೂ ಕೂಡ ವರ್ಡ್ ಯೂಸ್ ಆಗಿದೆ. ನಾವು ಲೂಕ 2ನೇ ಅಧ್ಯಾಯದಲ್ಲಿ ಕಾಣೇಶ್ಮಾರಿ ತೆಗೆಯುವಾಗ ಅಲ್ಲಿ ನಾವು ಓದುವಾಗ ಅಲ್ಲಿ ಲೋಕದ ಎಲ್ಲ ಜನರು ಆ ಕಾಣೇಶ್ಮಾರಿ ತೆಗೊಳ್ಳುವುದಕ್ಕೆ ಒಂದೇ ಜಾಗದಲ್ಲಿ ಸೇರ್ಬೇಕಂತೇಳಿ ಅಲ್ಲಿ ಒಂದು ವರ್ಡ್ ಯೂಸ್ ಆಗಿದೆ. ಅದು ಒಯ್ಕಮೋನ್ ಅಂತೇಳಿ ಗ್ರೀಕ್ ಅಲ್ಲಿ ಯೂಸ್ ಆಗಿದೆ, ಅಂದ್ರೆ ಓಲ್ ವರ್ಲ್ಡ್. ಅದೇ ಪ್ರಕಟಣೆ 3:10 ಕೂಡ ನಾವು ಓದುವಾಗ ಅಲ್ಲಿ ಕಷ್ಟಕಾಲ ಬರುವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಅಲ್ಲಿ ಭೂಲೋಕಕ್ಕೆ ಬರುವ ಎಲ್ಲಾ ಕಷ್ಟಕಾಲದಿಂದ ನಿನ್ನನ್ನು ತಪ್ಪಿಸುವೆನು. ಯಾಕೆ? ನಿನ್ನನ್ನು ವಾಕ್ಯವನ್ನು, ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನನ್ನು ತಪ್ಪಿಸುವೆನು ಅಂತೇಳಿ ಅಲ್ಲಿ ವಾಕ್ಯ ಭೂಲೋಕಕ್ಕೆ ಕೂಡ ದೇವರು ಉಲ್ಲೇಖ ಮಾಡಿದ್ದಾರೆ. ಆ ಭೂಲೋಕಕ್ಕೆ ಓಲ್ ವರ್ಲ್ಡ್ ಅಂತೇಳಿ ಏನು ವರ್ಡ್ ಯೂಸ್ ಆಗಿದೆ ಅಲ್ಲಿ ಗ್ರೀಕ್ ಅಲ್ಲಿ, ಅದು ವೈಕಮೋನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ
ಸೊ ವೈಕಮೋನ್ ಎಲ್ಲಿ ಯೂಸ್ ಆಗಿದೆ ಅಲ್ಲಿ ಓಲ್ ವರ್ಲ್ಡ್ ಅಂತ ಸೂಚಿಸ್ತದೆ. ಬಟ್ ಎಲ್ಲಿ ಗಿ ಅಂತೇಳಿ ಭೂಮಿಗೆ ವರ್ಡ್ ಯೂಸ್ ಆಗಿದೆ ಗ್ರೀಕ್ ಅಲ್ಲಿ, ಅದು ಒಂದು ಲೋಕಲ್ ರೀಜನ್ ಅಥವಾ ಆಳ್ವಿಕೆ ನಡೆಸುವಂತ ಜಾಗ ಅಂತೇಳಿ ನಮಗೆ ನಾವು ಅರಿಯಲಿಕ್ಕೆ ಆಗ್ತದೆ. ನಾವು 1 John 5:7-8 ಅಲ್ಲಿ ಕೂಡ 8 ಅಲ್ಲಿ ನಾವು ಧ್ಯಾನಿಸಿದ್ದೇವೆ ಲಾಸ್ಟ್ ವೀಕ್ ಅಲ್ಲಿ. ಅಲ್ಲಿ ಕೂಡ ಇಸ್ರಾಯೇಲ್ಗೆ ಯಾವಾಗ ಯೇಸು ಕ್ರಿಸ್ತರಲ್ಲಿ ದೇಹದಲ್ಲಿ ಟೆಸ್ಟಿಫೈ ಆಗ್ತಾರ, ರಕ್ತ, ನೀರು ಮತ್ತೆ ಆತ್ಮ, ಈ 3 ವಿಷಯಗಳಲ್ಲಿ ಅವರು ಟೆಸ್ಟಿಫೈ ಆಗ್ತಾರ, ಅಲ್ಲಿ ಕೂಡ ಭೂಮಿ ಅಂತೇಳಿ ಉಲ್ಲೇಖವಾಗಿದೆ. ಆ ಭೂಮಿ ಇಸ್ರೇಲ್ ದೇಶವನ್ನು ಸೂಚಿಸುವಂತದ್ದಾಗಿದೆ. ಸೊ ಅದಕ್ಕೆ ಭೂಮಿಗೆ 2 ವರ್ಡ್ ಉಂಟು, ಐಕಮೋನ್ ಮತ್ತೆ ಗಿ ಅಂತೇಳಿ. ಸೊ ಅದನ್ನು ನಾವು ಕರೆಕ್ಟ್ ಆಗಿ ಗ್ರೀಕ್ ಅಲ್ಲಿ ಅರಿತ್ರೆ ನಮ್ಗೆ ಎಲ್ಲಾ ವಾಕ್ಯಗಳ ಅರ್ಥವನ್ನು 1 by 1 ಆಗಿ ದೇವರು ಪ್ರಕಟಿಸುವಂತನಾಗಿದ್ದಾನೆ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಪರಲೋಕ ಮತ್ತು ದೇವರ ರಾಜ್ಯ ಎನ್ನುವಂತ ವಿಷಯದಲ್ಲಿ ಧ್ಯಾನಿಸಲು ಮತ್ತೆ ಸ್ವಲ್ಪ ವಿಷಯಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡುವಲು ಕೊಟ್ಟಂತ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇದರಲ್ಲಿ ಎಲ್ಲಾ ಘನ ಮಾನ ಮಹಿಮೆಯನ್ನು ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಏಕದೇವರಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಆಮೆನ್.